ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಜೂನ್ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ಮೇಷರಾಶಿ. ಹಾಗಾದರೆ ಮೇಷರಾಶಿಯವರಿಗೆ ಯಾವ್ಯಾವ ರೀತಿಯ ಗ್ರಹಗಳ ಸ್ಥಿತಿಗತಿಗಳೆಲ್ಲ ನಾವು ಚಿಂತನೆ ಮಾಡಲೇಬೇಕು. ಜೂನ್ ತಿಂಗಳಲ್ಲಿ ಈ ಮಾಸ ಭವಿಷ್ಯದಲ್ಲಿ ಯಾವ ರೀತಿ ಗ್ರಹಗಳೆಲ್ಲವೂ ಕೂಡ ಪರಿವರ್ತನೆ ಆಗ್ತಾ ಇರುತ್ತೆ, ಫಲಾಫಲಗಳೆಲ್ಲವೂ ಹೇಗಿರುತ್ತೆ, ಇದೆಲ್ಲವೂ ಕೂಡ ಸವಿಸ್ತಾರವಾಗಿ ನಾವು ಚಿಂತನೆ ಮಾಡಬೇಕು. ನೋಡಿ, ಮೇಷರಾಶಿಯಲ್ಲಿ ಬುಧ ಗ್ರಹ ಇರುತ್ತದೆ. ವೃಷಭ ರಾಶಿಯಲ್ಲಿ ರವಿಗ್ರಹ, ಗುರುಗ್ರಹ ಮತ್ತು ಶುಕ್ರಗ್ರಹ, ಈ ಮೂರು ಗ್ರಹಗಳು ವೃಷಭ ರಾಶಿಯಲ್ಲಿ ಇರುವಂಥದ್ದು. ಹಾಗೆ ಕನ್ಯಾ ರಾಶಿಯಲ್ಲಿ ಕೇತುಗ್ರಹ ಇರುವಂಥದ್ದು. ಹಾಗೆ ವೃಶ್ಚಿಕ ರಾಶಿಯಲ್ಲಿ ಚಂದ್ರಗ್ರಹ ಇರುವಂಥದ್ದು. ಹಾಗೆ ಕುಂಭ ರಾಶಿಯಲ್ಲಿ ಶನಿಗ್ರಹ ಇರುವಂಥದ್ದು. ಹಾಗೆ ಮೀನರಾಶಿಯಲ್ಲಿ ಕುಜಗ್ರಹ ಮತ್ತು ರಾಹುಗ್ರಹ ಇರುವಂಥದ್ದು. ಇವೆಲ್ಲವೂ ಕೂಡ ಗೋಚಾರದ ಅನುಸಾರವಾಗಿ ಬರುವಂತಹ ತತ್ಕಾಲದ ಗ್ರಹಗಳ ಸ್ಥಿತಿಗತಿಗಳು ಅಂತ ನಾವು ಕರೆಯಲ್ಪಡುತ್ತೇವೆ. ಇದರ ಆಧಾರದಲ್ಲಿ ನಾವು ರಾಶಿಯ ಫಲಾಫಲಗಳನ್ನು ಕೂಡ ಸೂಚಿಸ್ತಕ್ಕಂಥದ್ದು, ಹೇಳುವಂಥದ್ದು. ಇನ್ನು ಕೆಲವೊಂದಷ್ಟು ಏನಾಗತ್ತೆ, ವೈಯಕ್ತಿಕವಾಗಿ ಬೇರೆ ಬೇರೆ ಲಗ್ನ, ನಕ್ಷತ್ರಗಳು ಅಥವಾ ಹೆಸರು ಬಲ ಇತ್ಯಾದಿಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯ ಫಲಗಳು ಕೂಡ ಕಾಣಲಿಕ್ಕೆ ಸಾಧ್ಯವಾಗತ್ತೆ. ಅದು ನಿಮ್ಮ ವೈಯಕ್ತಿಕವಾಗಿ ಕೇಳಿದಾಗ ಮಾತ್ರ ಅದು ಫಲವನ್ನು ನಿರ್ಣಯಿಸಲಿಕ್ಕೆ ಸಾಧ್ಯವಾಗತ್ತೆ. ಇದು ಗೋಚಾರದ ಅನುಸಾರವಾಗಿ ಇರುವಂತಹ ಫಲಾಫಲಗಳು ಹೇಳ್ತಕ್ಕಂಥದ್ದು. ಹಾಗಾದರೆ ಮೇಷರಾಶಿಯವರಿಗೆ ಎಂತಹ ಫಲಗಳನ್ನು ನಾವು ಜೂನ್ ತಿಂಗಳಲ್ಲಿ ಕಾಣಬಹುದು ಹೇಳ್ತಕ್ಕಂಥದ್ದು ಕೂಡ ನೋಡೋಣ. ಮೇಷರಾಶಿಯವರಿಗೆ ಲಾಭಾಧಿಪತಿ ಗುರು ಹೇಳತಕ್ಕಂಥದ್ದು. ತುಂಬ ವಿಶೇಷವಾಗಿ ಲಾಭವನ್ನು ಕೊಡ್ತಾನೆ. ಯಾವ ರೀತಿಯ ಲಾಭ? ನೀವು ಯಾವುದೋ ಒಂದು ಸ್ವಂತವಾಗಿ ಉದ್ಯೋಗವನ್ನು ಮಾಡ್ತಾ ಇರ್ತೀರಿ. ಆ ಉದ್ಯೋಗದಲ್ಲಿ ಹೆಚ್ಚು ಲಾಭವನ್ನು ಕೊಡುವಂಥದ್ದು, ಹೆಚ್ಚು ಧನಾಗಮನವನ್ನು ಕೊಡುವಂಥದ್ದು ಮತ್ತು ಕೀರ್ತಿಯನ್ನು ಕೂಡ ಕೊಡುವಂಥದ್ದು ಮೇಷರಾಶಿಯವರಿಗೆ ಇರತಕ್ಕಂಥದ್ದು. ಹಾಗೆ ಇದರ ಜೊತೆಗೆ ಮೇಷರಾಶಿಯಿಂದ ಕನ್ಯಾ ರಾಶಿಯಲ್ಲಿ ಕೇತು ಇರುವುದರಿಂದ ಸಾಮಾನ್ಯವಾಗಿ ಏನಾಗತ್ತೆ, ಈ ಕೇತುಗ್ರಹ ಹೇಳ್ತಕ್ಕಂಥದ್ದು ಪಾಪಗ್ರಹಗಳೊಂದಿಗೆ ಸಂಯೋಗವಾದಾಗ ಕೆಲವೊಂದಷ್ಟು ಅಶುಭ ಫಲಗಳನ್ನು ಕೂಡ ನಾವು ಕಾಣಲಿಕ್ಕೆ ಸಾಧ್ಯವಾಗತ್ತೆ. ಸಂಸಾರದ ಬದುಕಿನಲ್ಲಿ ಅನ್ಯೋನ್ಯತೆ ಇಲ್ಲದೆ ಇರತಕ್ಕಂಥದ್ದು, ಮಕ್ಕಳ ವಿದ್ಯಾಭ್ಯಾಸವೂ ಕೂಡ ಕುಂಠಿತ ಆಗ್ತಾ ಇರತಕ್ಕಂಥದ್ದು, ಮಕ್ಕಳು ಹೇಳಿದ ಮಾತನ್ನು ಕೇಳದೇ ಇರತಕ್ಕಂಥದ್ದು, ಅಥವಾ ನಿಮ್ಮ ಮನೆ ಇರಬಹುದು, ಜಮೀನು ಅಥವಾ ಸೈಟ್ ಇತ್ಯಾದಿಗಳು ಸರಿಯಾದಂಥ ರೀತಿಯಲ್ಲಿ ಕ್ರಯ ವಿಕ್ರಯ ಎಲ್ಲ ಆಗದೇ ಇರತಕ್ಕಂಥದ್ದು, ಇದು ಕೇತುಗ್ರಹಗಳಿಂದ ಆಗ್ತಾ ಇರತಕ್ಕಂಥ ಸಮಸ್ಯೆ ಹೇಳ್ತಕ್ಕಂಥದ್ದನ್ನು ಸೂಚಿಸುತ್ತೆ. ಹಾಗೆ ಇಲ್ಲಿ ಕುಂಭರಾಶಿ, ಈ ಕುಂಭರಾಶಿಯಲ್ಲಿ ಶನಿ ಇರುವುದರಿಂದ ಏನಾಗತ್ತೆ, ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುವುದಿಲ್ಲ ಹೇಳ್ತಕ್ಕಂಥದ್ದು. ಸದಾ ದಾಂಪತ್ಯ ಜೀವನದಲ್ಲಿ ಕಿರಿಕಿರಿ ಉಂಟಾಗತ್ತೆ, ಕಲಹಗಳು ಉಂಟಾಗತ್ತೆ. ಈ ಥರದ ಒಂದಷ್ಟು ಸಮಸ್ಯೆಗಳು ಮೇಷರಾಶಿಯವರಿಗೆ ಕಾಡ್ತಾ ಇರತಕ್ಕಂಥದ್ದು. ಹಾಗೆ ಇನ್ನು ಮೀನರಾಶಿಯಲ್ಲಿ ಕುಜ ಮತ್ತು ರಾಹು ಇರುವುದರಿಂದ ನಿಮ್ಮ ಹಿಂಬದಿಯ ಶತ್ರುಗಳು
ನಿಮ್ಮ ಜೊತೆಗೆ ಚೆನ್ನಾಗಿರ್ತಾರೆ, ನಿಮ್ಮ ಜೊತೆ ಮಾತನಾಡ್ಕೊಂಡಿರ್ತಾರೆ, ನಗ್ನಗ್ತಾ ಸಂತೋಷವಾಗಿರ್ತಾರೆ. ಅವ್ರೇನು ಮಾಡ್ತಾರೆ, ನಿಮಗೆ ಗೊತ್ತಿಲ್ಲದಂಥ ರೀತಿಯಲ್ಲಿ ನೀವು ಯಾವುದಾದ್ರೂ ಒಂದು ವಸ್ತುವನ್ನು ಅವ್ರಿಗೆ ಕೊಡ್ತೀರಿ, ಕಷ್ಟ ಅಂಥೇಳಿ ಸಹಾಯ ಮಾಡ್ತೀರಿ. ಅಂತಹ ಒಂದು ಸಂದರ್ಭದಲ್ಲಿ ನಿಮಗೆ ಲಭಿಸದೇ ಇರತಕ್ಕಂಥದ್ದು. ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳೆಲ್ಲವೂ ಕೂಡ ಉದ್ಭವಿಸ್ತಾ ಇರತಕ್ಕಂಥದ್ದು. ಹೀಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳೆಲ್ಲವೂ ಕೂಡ ಆ ಒಂದು ಸಂದರ್ಭದಲ್ಲಿ ತೊಡಕುಗಳನ್ನು ಅನುಭವಿಸಬೇಕಾದಿತ್ತು ಹೇಳ್ತಕ್ಕಂಥದ್ದು. ವ್ಯವಹಾರ ಕ್ಷೇತ್ರದಲ್ಲಿ ವಿಪರೀತ ಧನಾಗಮನ, ರಾಜಯೋಗ ಎಲ್ಲವೂ ಕೂಡ ಇದೆ. ಆದರೆ ಬೇರೆ ಬೇರೆ ಥರದಲ್ಲಿ ಎಲ್ಲವೂ ಕೂಡ ಒಂದಷ್ಟು ಕಿರಿಕಿರಿಗಳು, ಒಂದಷ್ಟು ಒತ್ತಡಗಳು ಇವೆಲ್ಲವೂ ಕೂಡ ಇರತಕ್ಕಂಥದ್ದು. ಮೇ ತಿಂಗಳಲ್ಲಿ ಒಟ್ಟಿನಲ್ಲಿ ಶುಭ ಸಮಯ ಅಂತ ಕೂಡಲೇ ಹೇಳಬಹುದು. ಹಾಗಾದರೆ ಮೇಷರಾಶಿಯವರು ಆಂಜನೇಯನ ಆರಾಧನೆ ಮಾಡಿದರೆ, ಅಥವಾ ಕೆಂಪು ವಸ್ತ್ರ ಅಥವಾ ತೊಗರಿಬೇಳೆ ದಾನವನ್ನು ಮಾಡಿದರೆ ಇನ್ನೂ ಹೆಚ್ಚು ಫಲವನ್ನು ಲಭಿಸುತ್ತೆ. ಶುಭವಾಗಲಿ, ಮಂಗಲವಾಗಲಿ.